ನೋಡಿ, ತಡೆಗಟ್ಟುವ ಅಂತ ಹೇಳಿದ್ರೆ ಇದು ನಾವು ಅದು ಉತ್ಪತ್ತಿಯಾಗುವಂಥ ಸ್ಥಳಗಳಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು ಭಾಳ ಮುಖ್ಯ. ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಆದ್ದರಿಂದ ಅದು ಎಲ್ಲ ಮನೆಗಳಲ್ಲಿ ಎಲ್ಲಿ, ಯಾಕಂದರೆ ನಾವೆಲ್ಲ ನೀರನ್ನು ಸಂಗ್ರಹಣೆ ಮಾಡ್ತೀವಿ. ಸಂಗ್ರಹಣೆ ಮಾಡಿದಾಗ ಆಗ್ತದೆ. ಅದನ್ನು ಈಗ ಎಲ್ಲ ಕಡೆ ನಾವು ಮನೆ ಮನೆಗೆ ತೆರಳಿ ನಮ್ಮ ಇಲಾಖೆಯ ಕಾರ್ಯಕರ್ತರು, ಇನ್ನು ಉಳಿದ ಸ್ವಯಂ ಸೇವಕರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಬೇರೆ ಬೇರೆ ಇಲಾಖೆಯನ್ನು ಕೂಡ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ಏನಾಗ್ತದೆ, ಸಾರ್ವಜನಿಕರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಎಷ್ಟೇ ಹೇಳಿದ್ರು ಅವ್ರ ಮನೆಗಳ ಮುಂದೆನೇ ಎಲ್ಲ ಕಡೆ ನೀರು ಇರ್ತದೆ. ಈಗ ಬೆಳಗ್ಗೆ ನಾವು ನೋಡ್ಕೊಂಡು ಬಂದ್ವಲ್ಲ, ಈಗ ಒಂದು ಕಾಲೋನಿಗೆ ಹೋಗಿದ್ದು, ಎಲ್ಲ ಮನೆಗಳಲ್ಲೂ ಕೂಡ ಸೊಳ್ಳೆ ಲಾರ್ವಾ ಇದೆ, ಎಲ್ಲ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ನಮ್ಮವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ, ಆದರೂ ಕೂಡ ಮಾತು ಕೇಳೋದಿಲ್ಲ. ಸೊ ಜನ ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅದಕ್ಕೆ ಬೇರೆ ಡೆಂಗ್ಯೂ ಆಗಿದ್ದ ಪ್ರಕರಣಗಳು ಬಂದಾಗ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಯಾವುದೇ ತಾಪತ್ರೆ ಇಲ್ಲ. ಆದರೆ ಇದು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸಾವಾಗಬಾರ್ದು, ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ಇದು ಡೆಂಗ್ಯೂನ ನೀವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಒಂದು ವೈರಲ್ಲು. ಈಗ ಜ್ವರಗಳು ಬರ್ತಾ ಇರ್ತದೆ, ಬೇರೆ ಬೇರೆ ಜ್ವರಗಳು ಬರ್ತದೆ, ಅದೇ ಥರ ಇದು ಬರ್ತದೆ. ಅದೇ ಇದು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಜೊತೆಯಲ್ಲಿ ಸಾವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಅದನ್ನು ಆಗದೇ ಇರೋ ಥರ ನೋಡ್ಕೋಬೇಕು. ಅದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ರೇಟ್ ಅಂದರೆ ಏನು ಚಿಕಿತ್ಸೆಗೆ ಮತ್ತು ಟೆಸ್ಟಿಗೆ ಏನು ರೇಟ್ ಫಿಕ್ಸ್ ಮಾಡಿದೆ? ಹೌದು. ಆದರೆ ಕೆಲವು ಕಡೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಉಲ್ಲಂಘನೆ ಮಾಡಿದ್ರೆ ನಮ್ಮ ಗಮನಕ್ಕೆ ಉಲ್ಲಂಘನೆ ಆಗಿದೆ ಬಂದರೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ನಮ್ಮ ಅನೇಕ ಕಾನೂನುಗಳಿದೆ. ಈ ಎಪಿಡೆಮಿಕ್ ಆ್ಯಕ್ಟ್ ಇದೆ ಮತ್ತು ನಮ್ಮ KPME ಇದೆ. ಸೊ ಆ ಆಸ್ಪತ್ರೆಗಳ ಮೇಲೆ ನಾವು ಖಡಾಖಂಡಿತವಾಗಿ ಕ್ರಮ ತಗೊಳ್ತೀವಿ. ಖಾಸಗಿ ಆಸ್ಪತ್ರೆಯಲ್ಲೇ, ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಫ್ರೀ. ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ಥರ ಹೆಚ್ಚು ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ DHO ಇರ್ತಾರೆ, ನಮ್ಮ DC ಇರ್ತಾರೆ. DCನೂ ಕೂಡ ಕ್ರಮ ತೊಗೋಬೋದು, DHO ನಮ್ಮ ಅಧಿಕಾರಿಗಳು ಕೂಡ ಕ್ರಮ ತೊಗೊಳ್ಬೋದು. ಅವರ ಲೈಸೆನ್ಸೇ ಬೇಕಾದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ 8 ಜನರು ಮೃತಪಟ್ಟಿದ್ದಾರೆ ಮಳೆಗೆ ಮತ್ತು ಗುಡ್ಡ ಕುಸಿತದಿಂದಾಗಿ. ಗುಡ್ಡ ಕುಸಿತ ಇನ್ನೂರು ಆಗ್ತಾನೇ ಇದೆ. ಅದನ್ನೀಗ ನೀವು ಹೈ ರಿಸ್ಕ್ ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀರಿ, ಆದರೂ ಕೂಡ ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಇವತ್ತು KDPಲೆಲ್ಲ ಡಿಸ್ಕಷನ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಇದು ಜೋರು ಮಳೆ ಬಂದಾಗ ಈಗ ನಾವು ಮನೆಗಳು ಕಟ್ಟೋದಕ್ಕೆ ನಾವು ಆ ಗುಡ್ಡಗಳಲ್ಲಿ ನಾವೇ ಅದನ್ನು ಅಗಿತೀವಿ, ಅದನ್ನು ನಾವು ಕಟ್ಟಿಂಗ್ ಮಾಡ್ತೀವಿ. ಅದು ವೈಜ್ಞಾನಿಕವಾಗಿ ಇರೋದಿಲ್ಲ. ಮಳೆ ಬಂದಾಗ ಅದೆಲ್ಲ ಕುಸಿತ ಆಗುವಂಥದ್ದಿದೆ. ಆ ಥರ ಹಲವಾರು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಥರನೇ ಆಗಿರುವಂಥದ್ದು. ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆ, ಆಯಿತಾ. ಈಗ ಅದನ್ನು ಆ ತಡೆಗೋಡೆಗಳೆಲ್ಲ ಕಟ್ಟಬೇಕು. ಆ ಥರ ಸುಮಾರು ಕಡೆ ಇದೆ. ಸೊ ಅದು ಯಾವ ರೀತಿ ಮಾಡಬೇಕು ನೋಡೋಣ. ಯಾಕಂದರೆ ಅದಕ್ಕೆಲ್ಲ ದೊಡ್ಡ ಅನುದಾನಗಳು ಬೇಕಾಗ್ತದೆ. ಅದು ಇವತ್ತು ನಿನ್ನೆ ಮೊನ್ನೆ ಆಗಿರುವಂಥ ಸಮಸ್ಯೆ ಅಲ್ಲ. ಅದನ್ನೇ ಯಾವ ರೀತಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಪರಿಶೀಲನೆ ಮಾಡ್ತೀವಿ. ನೋಡಿ, ನೀವು ಚರ್ಚೆ ಮಾಡ್ತೀನಿ, ನಾನು KDPಯಲ್ಲಿ ಚರ್ಚೆ ಮಾಡ್ತೀನಿ.